ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಯಡಿಯೂರಪ್ಪನವರು ಈಶ್ವರಪ್ಪನವರು ಒಂದು ಜೋಡೆತ್ತು ಹಿಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರವಾಸ ಮಾಡಿ ಕಟ್ಟಿ ಬೆಳೆಸಿದವರು ಶುಭವನ್ನು ಕೋರಿದರೆ ಅವರ ಅಪೇಕ್ಷೆ ಇದೆ. ದಾವಣಗೆರೆ ಜಿಲ್ಲೆಯಿಂದ ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಗೆಲ್ಲಿಸಬೇಕಂತೇಳಿ ನಮಗೆ ಹೇಳಿದರೆ ನಾವು ಈಗಾಗಲೇ ಹೇಳಿದ್ದೀವಿ. ಜನರ ಮಧ್ಯೆ ಇರ್ತಕ್ಕಂಥವರು ಅಂಥವ್ರಿಗೆ ಟಿಕೆಟ್ ಕೊಡಿ ಅಂತ ನಾವು ಹೇಳಿದ್ವಿ, ಬಹಿರಂಗವಾಗಿ ಕೇಳಿದ್ವಿ, ನಮ್ಮ ನಾಯಕರ ಮುಂದೆ ಕೇಳಿದ್ವಿ, ವೇದಿಕೆ ಹೇಳಿದ್ವಿ. ಯಾರ ಹೆಸರನ್ನು ಘೋಷಣೆ ಆಗಿಲ್ಲ. ದಾವಣಗೆರೆ ಜಿಲ್ಲೆಗೆ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯದಂತೆ ಲೋಕಸಭೆ ಅಭ್ಯರ್ಥಿ ಘೋಷಣೆ ಮಾಡಬೇಕವೇನ ಏಕಮುಖವಾಗಿ ಘೋಷಣೆ ಮಾಡಿ ನಾವು ಯಾರು ಒಪ್ಪಲ್ಲ. ಮತದಾರ ಅಭಿಪ್ರಾಯವನ್ನು ನೋಡಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ನಾನು ಪ್ರಬಲ ಆಕಾಂಕ್ಷೆ, ನಾನು ಹಂಗಂತೇಳಿ ಎದೆ ಹೊಡ್ಕೊಂಡು ಕೇಳಲ್ಲ. ಹೋಗಿ ದಿಲ್ಲಿಗೆ ಹೋಗ್ತೀನಿ. ನಾವು ಈ ಜಿಲ್ಲೆಯಲ್ಲಿ ಪಕ್ಷದ ಒಂದು ಕಾರ್ಯಕರ್ತರ ಮುಖಂಡ ಯಡಿಯೂರಪ್ಪನವರು ಈಶ್ವರಪ್ಪನವರು ಒಂದು ಜೋಡೆತ್ತು ಹಿಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರವಾಸ ಮಾಡಿ ಕಟ್ಟಿ ಬೆಳೆಸಿದವರು ಶುಭವನ್ನು ಕೋರಿದರೆ ಅವರ ಅಪೇಕ್ಷೆ ಇದೆ. ದಾವಣಗೆರೆ ಜಿಲ್ಲೆಯಿಂದ ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಗೆಲ್ಲಿಸಬೇಕಂತೇಳಿ ನಮಗೆ ಹೇಳಿದರೆ ನಾವು ಈಗಾಗಲೇ ಹೇಳಿದ್ದೀವಿ. ಜನರ ಮಧ್ಯೆ ಇರ್ತಕ್ಕಂಥವರು ಅಂಥವ್ರಿಗೆ ಟಿಕೆಟ್ ಕೊಡಿ ಅಂತ ನಾವು ಹೇಳಿದ್ವಿ, ಬಹಿರಂಗವಾಗಿ ಕೇಳಿದ್ವಿ, ನಮ್ಮ ನಾಯಕರ ಮುಂದೆ ಕೇಳಿದ್ವಿ, ವೇದಿಕೆ ಹೇಳಿದ್ವಿ. ಯಾರ ಹೆಸರನ್ನು ಘೋಷಣೆ ಆಗಿಲ್ಲ. ದಾವಣಗೆರೆ ಜಿಲ್ಲೆಗೆ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯದಂತೆ ಲೋಕಸಭೆ ಅಭ್ಯರ್ಥಿ ಘೋಷಣೆ ಮಾಡಬೇಕವೇನ ಏಕಮುಖವಾಗಿ ಘೋಷಣೆ ಮಾಡಿ ನಾವು ಯಾರು ಒಪ್ಪಲ್ಲ. ಮತದಾರ ಅಭಿಪ್ರಾಯವನ್ನು ನೋಡಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ನಾನು ಪ್ರಬಲ ಆಕಾಂಕ್ಷೆ, ನಾನು ಹಂಗಂತೇಳಿ ಎದೆ ಹೊಡ್ಕೊಂಡು ಕೇಳಲ್ಲ. ಹೋಗಿ ದಿಲ್ಲಿಗೆ ಹೋಗ್ತೀನಿ. ನಾವು ಈ ಜಿಲ್ಲೆಯಲ್ಲಿ ಪಕ್ಷದ ಒಂದು ಕಾರ್ಯಕರ್ತರ ಮುಖಂಡ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.